ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಇಂದಿನ ವಿಡಿಯೋದಲ್ಲಿ ನನಗೆ ಪೈಂಟಿಂಗ್ ತೋರಿಸಿದ್ನಲ್ಲ, ಯಾವ ಪೈಂಟಿಂಗ್ ಹೊಡೆಯೋದು ಏನು ಅಂತ. ಇವತ್ತು ನಾನು ಪೈಂಟ್ ಹೊಡೆಯೋದು ಮತ್ತು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹಂಗಾಗಿ ನಾನು ಈ ಪೈಂಟಿಂಗು ಹೊಡೆಯೋದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾವ ಕಲರ್ ಹೊಡಿತಾ ಇದ್ದೀನಿ, ಅಡುಗೆ ಮನೆಗಾಗಿರ್ಬೋದು, ಹಾಲ್ಗೆ, ರೂಮ್ಗೆ ಎಲ್ಲ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. अंदर का इधर है सीलिंग वही पर ट्रेलर नहीं रहेगी ಸಿಮೆಂಟ್ ಎಲ್ಲ ತಂದಿಟ್ಟಿದ್ದಾರೆ ಫ್ರೆಂಡ್ಸ್. ಈಗ ಅವರು ಸಹ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ತರಕಾರಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡಿದ್ದೆ. ಈಗ ಫಸ್ಟು ನಾನು ಹೇಳಿದ್ದೆ ಅವ್ರಿಗೆ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿ ನನಗೆ ಅಡುಗೆ ಮನೆ ಬೇಗ ರೆಡಿ ಮಾಡಿಕೊಡಿ, ಯಾಕೆಂದರೆ ಪಾತ್ರೆ ಎಲ್ಲ ಹೊರಗಡೆ ಇದೆಯಲ್ಲ ಫ್ರೆಂಡ್ಸ್, ಹಂಗಾಗಿ ಹೇಳಿದ್ದೆ. ಈಗ ನೋಡಿ ಇವರು ಗೋಡೆಗಳಿಗೆಲ್ಲ ಇಲ್ಲಿ ಎಲ್ಲೆಲ್ಲಿ ಕ್ರಾಕ್ ಬಿಟ್ಟಿದೆಯೋ ಮತ್ತು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆಯೋ ಅದಕ್ಕೆಲ್ಲ ವೈಟ್ ಸಿಮೆಂಟು ಅದನ್ನೆಲ್ಲ ಹಾಕ್ತಾ ಇದ್ದಾರೆ. ಅಂದರೆ ಇದು ಫಸ್ಟಿಗೆ ಈ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಅವರು ಪೈಂಟ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ವೈಟ್ ಸಿಮೆಂಟ್ ಎಲ್ಲ ಹಾಕಿದ್ದಾಯಿತು. ಮತ್ತು ಪೈಂಟಿಗೂ ಸಹ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಅಡುಗೆ ಮನೆಯಲ್ಲಿ ಬನ್ನಿ, ನಮ್ಮ ಅಡುಗೆ ಮನೇಲಿ ನಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಟೈಲ್ಸ್ ಎಲ್ಲ ಅದು ಹಾಗಾಗಿ ಬಿಟ್ಬಿಟ್ಟಿದ್ದಾರೆ. ಹೋಲ್ಗಳೆಲ್ಲ ಹಿಂಗೆ ಸರಿಯಾಗಿ ಕ್ಲೋಸ್ ಮಾಡಿಲ್ಲ. ಅವರು ವೈಟ್ ಸಿಮೆಂಟೆಲ್ಲ ಹಾಕಿ ಚೆನ್ನಾಗಿ ಪ್ಯಾಕ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡು ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಟೈಲ್ಸ್ಗಳಲ್ಲಿ ಸೆಂಟ್ರಲ್ಲಿ ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ವೈಟ್ ಸಿಮೆಂಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಪ್ಲಾಸ್ಟರ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಅವರು ಮಾಡಿರಲಿಲ್ಲ. ನೋಡಿ, ನಮ್ಮ ಯಜಮಾನ್ರು ಮಾಡ್ತಾ ಇದ್ದಾರೆ. ಫಸ್ಟ್ ಸರಿ ಒಂದೆರಡು ದಿವಸ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಮತ್ತು ಲಾಸ್ಟ್ನೇ ದಿವಸ ಅಷ್ಟು ನೀಟಾಗಿ ಮಾಡಿರಲಿಲ್ಲ. ಅರ್ಜೆಂಟಲ್ಲಿ ಮಾಡಿಬಿಟ್ಟು ಹೋಗ್ಬಿಟ್ರು ಅಂತಲೇ ಹೇಳ್ಬೋದು. ನಮಗೆ ಎಷ್ಟು ಗೊತ್ತಿತ್ತು ಅಷ್ಟು ನಾವು ಕೇಳ್ಕೊಂಡ್ರಿ, ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ. ಮತ್ತು ಪ್ರತಿಯೊಂದೂ ಹೇಳೋದಕ್ಕಾಗಲ್ವಲ್ಲ. ಏನು ಇಲ್ಲಿ ನೋಡೋಣ, ಇಲ್ಲಿ ನೋಡಿ, ಇದನ್ನ ತೆಗ್ಸಿ, ಇದು ಬೇಡ, ಇದನ್ನ ತೆಗ್ಸಿ ಇಲ್ಲಿ ಪೈಂಟ್ ಮಾಡಿಸ್ಬೇಕು. ಇದು ಬೇಡ, ಏನಕ್ಕದು, ಅದು ತೆಗೆದು ಬಿಡೋಣ. ಅಲ್ಲಿ ಮಾರ್ಕ್ ಆಗಿರ್ತೈತೆ, ಬೀರು ಎಲ್ಲ ಇಟ್ಟಿರ್ತೀರಲ್ಲ, ಏನು ಮಾರ್ಕ್ ಆಗಿದೆ ನೋಡೋಣ, ತೆಗಿ ಫ್ರೆಂಡ್ಸ್. ಇನ್ಮೇಲೆ ಬೀರು ಇಲ್ಲೇ ಬರುತ್ತೆ, ಬೀರನ್ನ ಇಲ್ಲೇ ಇಡೋಣ ಅಂದ್ಕೊಂಡಿದ್ದೀನಿ. ಕಟಿಂಗ್ ಪೇರು ಎಲ್ಲೋ ಇರಿದೆ ನೋಡು, ಇಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕಬೋರ್ಡ್ಸ್ ಆಗಿರ್ಬೋದು ಮತ್ತು ಮಂಚ ಆಗಿರ್ಬೋದು ಸ್ವಲ್ಪ ರೂಮಲ್ಲಿ ಎಲ್ಲ ಹಾಗೆ ಚೇಂಜ್ ಮಾಡೋಣ ಅಂತ. ಮುಂಚೆ ಯಾವ ಥರ ಹಾಕಿದ್ನೋ ಅದೇ ಥರ ಹಾಕೋದು ಬೇಡ, ಬೇರೆ ಥರ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಿಕ್ಕ ರೂಮಲ್ಲಿ ಇಲ್ಲೂ ಸಹ ನೋಡಿ, ಅಲ್ಲಿ ಮೇಲ್ಗಡೆ ತುಂಬಾ ಸಾಮಾನಿದೆ ಫ್ರೆಂಡ್ಸ್. ಅದನ್ನೆಲ್ಲ ತೆಗಿಬೇಕು. ಕೆಳಗಡೆ ದೇವ್ರ ಮನೆ ಇದೆಯಲ್ಲ, ಅದ್ರ ಮೇಲೆ ಇರೋಂಥ ಸಜ್ಜ ಮೇಲೆ ಹಾಕಿರೋದು ಸಾಮಾನು, ಅದನ್ನೆಲ್ಲ ಆದಷ್ಟು ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಖಾಲಿ ಇಡಬೇಕು ಅಂತ ಅನಿಸ್ತಿತ್ತು. ಹಾಗೆ ನಾನು ಅವ್ರಿಗೆ ಸಂಜೆ ಕಾಫಿ ಟೀ ಏನಾದರೂ ಕೊಡ್ತೀನಲ್ಲ ಫ್ರೆಂಡ್ಸ್, ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ. ಮತ್ತು ಅವರು ಊಟ ತೊಗೊಂಬಂದಿರ್ತಾರೆ. ನಾವು ಮನೆಯಲ್ಲಿ ಊಟ ಏನು ಮಾಡಿಕೊಡೋದಿಲ್ಲ. ಹಾಗೆ ನಾನು ಬರೀ ಈ ಕಾಫಿ ಟೀ ಏನು ಕೊಡೋದು, ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅನಿಸ್ತು. ಸಬ್ಬಕ್ಕಿ ಸೊಪ್ಪು ಇತ್ತಲ್ಲ ಫ್ರೆಂಡ್ಸ್, ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಇದೆಲ್ಲ ಹಾಕಿ ಒಂದು ಬೋಂಡ ಥರ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಕಲಿಸ್ತಾ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಗೊತ್ತಾಯಿತು ಕಡಲೆ ಹಸಿಟ್ಟು ಕಮ್ಮಿ ಇದೆ ಅಂತ. ಸ್ವಲ್ಪ ಅಕ್ಕಿ ಹಸಿಟ್ಟು ಸಹ ಹಾಕ್ಕೊಂಡೆ. ಆದರೂ ಸ್ವಲ್ಪ ಅಕ್ಕಿ ಹಸಿಟ್ಟು ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಅಕ್ಕಿ ಹಸಿಟ್ಟು ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಗೋಧಿ ಹಸಿಟ್ಟು ಹಾಕ್ಕೊಂಡೆ. ಗೋಧಿ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದ್ರ ವಡೆ ಥರನೇ ಬರೋ ಥರನೇ ಕಲಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಮಗೆ ಯಾವ ಥರ ಕಡಲೆಬೇಳೆ ವಡೆ ಆಗಿರ್ಬೋದು ಅಥವಾ ಈರುಳ್ಳಿ ಪಕೋಡ ಮಾಡ್ತೀರಲ್ವ, ಆ ಥರನೂ ಇರ್ಬೋದು, ಇಲ್ಲ ಬೋಂಡ ಥರ, ಅದು ತುಂಬಾ ಚೆನ್ನಾಗಿ ಬಂದಿತ್ತು.
ನೋಡ್ಬೋದು ಎಷ್ಟು ಚೆನ್ನಾಗಿ ನಾವು ಕಡಲೆಬೇಳೆ ವಡೆಗೆ ಯಾವ ಥರ ಕಲಿಸ್ಕೊಂಡು ಬಿಡ್ತಾ ಇದ್ದೀರೋ ಎಣ್ಣೆಯಲ್ಲಿ ಅದೇ ಥರನೇ ಕಲಿಸ್ಕೊಂಡು ಬಿಡ್ತಾ ಇದ್ದೀನಿ. ಮತ್ತು ನಾನು ಇದನ್ನ ಅವ್ರಿಗೆ ಮಾಡಿಕೊಡೋದಕ್ಕೆ ಏನಪ್ಪ ಅವ್ರು ಬಂದು ಕೆಲಸ ಮಾಡೋರ್ಗೆ ಇದನ್ನೆಲ್ಲ ಮಾಡಿಕೊಟ್ರೆ ಆಗುತ್ತಾ ಅಂತ ಅಂದ್ಕೊಬೋದು. ಆದರೆ ನನಗೆ ಖುಷಿ ಆಗುತ್ತೆ ಫ್ರೆಂಡ್ಸ್, ಮನೆಗೆ ಬಂದವ್ರಿಗೆ ಏನಾದರೂ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ಅಲ್ವಾ. ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ಏನು ಊಟ ಏನು ಮಾಡಿ ಕೊಡೋಲ್ಲ, ಏನಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ಟೀ ಜೊತೆ ಸ್ವಲ್ಪ ಕೊಡೋಣ ಅಂತ ಅಂದ್ಬಿಟ್ಟು ಮಾಡಿ ಕೊಡ್ತಾ ಇದ್ದೀನಿ. ನಾನು ಈ ಸ್ನ್ಯಾಕ್ಸ್ ಅವ್ರಿಗೆ ಮಾಡಿಕೊಟ್ಟಾದ್ಮೇಲೆ ಅವರು ತಿಂದು ತುಂಬಾ ಖುಷಿಪಟ್ಟರು. ಮತ್ತು ನನಗೆ ಹಿಂದಿ ಅಷ್ಟೊಂದು ಹೆಚ್ಚಾಗಿ ಬರೋದಿಲ್ಲ, ಆದರೆ ಅವರು ಮಾತಾಡೋದನ್ನ ಅರ್ಥ ಮಾಡ್ಕೊತೀನಿ. ಅವ್ರು ಹೇಳ್ತಾಯಿದ್ರು ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಸೊ ನಾನು ಜಾಸ್ತಿ ಏನು ಕೇಳೋಕ್ಕೆ ಹೋಗಿಲ್ಲ, ಖುಷಿ ಆಯಿತು ಅಂತ ಹೇಳಿದ್ರಲ್ಲ ನನಗೆ ಅಷ್ಟೇ ಖುಷಿ ಆಯಿತು ನನಗೂ ಸಹ. ಮತ್ತು ನೋಡಿ ಇವಾಗ ಅದೇ ಥರನೇ ಬೋಂಡ ಮಾಡಿಕೊಂಡು ಎರಡನೇ ಸರಿ ಸಹ ಅದೇ ಥರನೇ ಬಿಟ್ಕೊತಾ ಇದ್ದೀನಿ. ಇನ್ನು ಉಳಿದಿರೋದನ್ನೆಲ್ಲ ಅದೇ ಥರನೇ ಸೇಮ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಹೆಂಗೈತೆ ಹೇಳು. ಕೇಳೋಣ. ಚೆನ್ನಾಗೈತಾ? ಬೆಂದೈತಾ? ನಮ್ಮ ಯಜಮಾನರು ಸಹ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಅವ್ರಿಗೂ ಸಹ ಕೊಡೋಣ ಫ್ರೆಂಡ್ಸ್. ನಾನು ಇದ್ರ ಜೊತೆ ಟೀ ಜೊತೆ ಕೊಟ್ಟಿರೋದು ಶುಂಠಿನೂ ಮತ್ತು ಸ್ವಲ್ಪ ಪೆಪ್ಪರ್ ಹಾಕಿ ಟೀ ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಶುಂಠಿ ಹಾಕಿ ಈ ಥರ ಗರಿಗರಿಯಾಗಿ ಬೋಂಡ ಆಗಲಿ ಅಥವಾ ವಡೆ ಆಗಲಿ ಪಕೋಡ ಆಗಲಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಈ ಮಳೆಗಾಲಕ್ಕೆ. ಮತ್ತು ಅವರು ಇದನ್ನೆಲ್ಲ ತಿಂದ ಆದಮೇಲೆ ಮತ್ತೆ ಅವ್ರು ಪೈಂಟಿಂಗ್ ಕೆಲಸ ಶುರು ಮಾಡ್ತಾ ಇದ್ದಾರೆ. ಫಸ್ಟಿಗೆ ಇಲ್ಲಿ ಸೀಟೆಲ್ಲ ಹೊಡ್ಕೊತಿದ್ದಾರೆ ಫ್ರೆಂಡ್ಸ್. ಸೀಟ್ಗೆಲ್ಲ ವೈಟ್ ಪೈಂಟ್ ಹೊಡಿತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಅಡುಗೆ ಮನೆಗೆಲ್ಲ ಹೊಡೆದಿದ್ದಾರೆ. ಇನ್ನಿದೆಲ್ಲ ಪೈಂಟ್ ಫ್ರೆಂಡ್ಸ್, ಇದನ್ನೆಲ್ಲ ಕಲರ್ಸ್ ಇದೆ ಪೈಂಟು. ಯಾವ ಕಲರ್ ಇದೆ ಅಂತ ನಾನು ಏನು ನೋಡೋಕೆ ಹೋಗಿಲ್ಲ, ಯಾಕಂದರೆ ಅದು ಓಪನ್ ಮಾಡಿ ನೋಡಬೇಕಾಗಿತ್ತು. ಒಂದು ಕಲರ್ ಮಾತ್ರ ಪಿಂಕ್ ಅಂತ ಗೊತ್ತಾಯಿತು, ಲೈಟ್ ಪಿಂಕು ಮತ್ತು ಲೈಟ್ ಕಲರು ಯೆಲ್ಲೋ ಕಲರು. ಇದು ನೋಡ್ಬೋದು ಪಿಂಕ್ ಲೈಟ್ ಎಷ್ಟು ಚೆನ್ನಾಗಿದೆ ಅಂತ, ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ಸ್. ಎರಡು ಕಲರೂ ನಾನು ಜಾಸ್ತಿ ಕಲರ್ಸ್ ಏನು ಹೇಳಿರಲಿಲ್ಲ ಫ್ರೆಂಡ್ಸ್, ಯಾಕೆ ಅಂತಂದರೆ ಹೊಸ ಮನೆ ಆದರೂ ಕಟ್ಬಿಡ್ಬೋದು ಫ್ರೆಂಡ್ಸ್, ಆದರೆ ಆಲ್ಟ್ರೇಷನ್ ಮಾಡಿಸೋದಿದೆಯಲ್ಲ ಮನೆಗೆ, ಅದು ತುಂಬಾ ಕಷ್ಟ ಅಂತ ಹೇಳ್ಬೋದು. ನನಗಂತೂ ನಾನು ಇಷ್ಟ ಆಗುತ್ತೆ, ಏನೋ ಒಂದು 30-40 ಸಾವಿರದ ಒಳಗಡೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬಾ ಕಷ್ಟ ಆಯಿತು ಆಲ್ಟ್ರೇಷನ್ ಮಾಡಿಸೋಷ್ಟರಲ್ಲಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲೆಲ್ಲ ಬಟ್ಟೆಗಳು ಮತ್ತು ಪಾತ್ರೆಗಳು, ಮನೇಲಿರೋಂಥ ಸಾಮಾನೆಲ್ಲ ತೊಗೊಂಬಂದು ಆಚೆ ಕಡೆನೇ ಇಟ್ಕೊಂಡಿದ್ದೀನಿ. ಇವರು ಇಲ್ಲಿ ಫಸ್ಟಿಗೆ ಇಲ್ಲಿ ಆಚೆ ಕಡೆ ಪೈಂಟ್ ಹೊಡಿತಾ ಇದ್ದಾರೆ. ಮತ್ತು ಫ್ರೆಂಡ್ಸ್, ಆಚೆ ಕಡೆ ಹೊಡಿತಾ ಇರೋದು ಕಲರ್ಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಅದು ನನಗೆ ತುಂಬ ಇಷ್ಟ ಆಯಿತು ಕಲರ್ಸು. ಲೈಟ್ ಬ್ಲೂ ಕಲರು ತುಂಬಾ ನೋಡೋದಕ್ಕೆ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ಹೊರಗಡೆ ಮತ್ತು ಬೇರೆ ಬಾರ್ಡ್ರೆಲ್ಲ ಕೊಟ್ಟಿದ್ರಲ್ವ, ಅದು ಚೆನ್ನಾಗಿತ್ತು. ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಅದು ಯಾವ ಥರ ಹೊಡೆದಿರೋದು ಅಂತ. ಈಗ ನೋಡಿ ಒಳಗಡೆನೂ ಶೀಟ್ಗೂ ಸಹ ಹೊಡಿತಾ ಇದ್ದಾರೆ. ಮತ್ತು ಎಲ್ಲ ಫುಲ್ಲು ಡೀಟೇಲಾಗಿ ನಾನು ತೊಗೊಂಡಿಲ್ಲ ಫ್ರೆಂಡ್ಸ್ ವಿಡಿಯೋನ, ಪೈಂಟ್ ಮಾಡಿರೋದಲ್ಲ. ಮತ್ತು ನೋಡಿ ಇಲ್ಲಿ ಪೈಂಟ್ ಹೊಡಿತಾ ಇದ್ದಾರೆ ರೂಮ್ಗೆ. ಮತ್ತು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರು ಚೆನ್ನಾಗಿದೆ. ಈ ಕಲರು ಹಾಲು ಹೊಡೆದಿರೋದು ಇದೇ ಥರನೇ ಸೇಮು ರೂಮ್ಗೆಲ್ಲ ಹೊಡೆದಿರೋದು ಕಾಣಿಸ್ತಿದೆಯಾ ಫ್ರೆಂಡ್ಸ್. ಇದೆ ಲೈಟ್ ಕಲರು, ಒಂದು ಯೆಲ್ಲೋ ಕಲರ್ ಇದೆ ಲೈಟು, ಒಂದು ಪಿಂಕ್ ಕಲರ್ ಲೈಟ್ ಕಲರು. ಇನ್ನು ಇದಕ್ಕೆಲ್ಲ ಸ್ವಲ್ಪ ಕಿಟಕಿಗಳಿಗೆಲ್ಲ ಬಾರ್ಡ್ರು ಹೊಡಿಬೇಕು. ಬಾರ್ಡ್ರ್ ಇದೆಯಲ್ಲ ಆರೆಂಜು, ಅದೆಲ್ಲ ಹೊಡಿಬೇಕು. ಕಿಟಕಿಗಳಿಗೆ ಪೈಂಟು ಸಹ ಮಾಡಬೇಕು. ಇಲ್ಲಿ ಅವರು ಪೈಂಟ್ ಎಲ್ಲ ಹೊಡೆದಾದ್ಮೇಲೆ ಮತ್ತೆ ಆಚೆ ಕಡೆ ನಾಳೆ ಬಂದು ಹೊಡಿತೀನಿ ಅಂತ ಹೇಳಿದರು. ಅದಕ್ಕೆ ನಾವು ಆಚೆ ಕಡೆ ಇರೋವಂಥ ರಾಗಿ ಮೂಟೆಗಳೆಲ್ಲ ತೊಗೊಂಬಂದು ಇಲ್ಲಿ ರೂಮಲ್ಲಿ ಹಾಕ್ಕೊತಾ ಇದ್ದೀರಿ. ಮಳೆಯಲ್ಲಿ ಹಾಕಿದ್ರೆ ಫ್ರೆಂಡ್ಸ್ ಇದು ನೆಂದೋಗುತ್ತೆ ಅಲ್ವಾ, ಅದಕ್ಕೆ ನಾವು ಆಚೆ ಕಡೆನೇ ಹಾಕ್ದಿರ ಇಲ್ಲಿ ರೂಮಲ್ಲಿ ತಂದು ಇಡ್ತಾ ಇದ್ದೀರಿ. ನಮ್ಮ ಯಜಮಾನ್ರು ಅಷ್ಟಪ್ಪ ಮೂಟೆನ ಒಬ್ಬರೇ ತೊಗೊಂಬಂದುಬಿಟ್ರು ಫ್ರೆಂಡ್ಸ್. ಪಾಪ ಅವ್ರಿಗೆ ತುಂಬಾ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು. ಅವ್ರಿಗೆ ಅವ್ರ ರಾಗಿ ಮೂಟೆ ಒಬ್ಬರೇ ತೊಗೊಂಬಂದು ಹಾಕೋದಕ್ಕೆ. ನಾನು ಅಲ್ಲಿಗೂ ಹೇಳಿದೆ ಯಾರನ್ನ ಕರ್ಕೊಂಬ ಅಂತ, ಬೇಡ ಬಿಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವರೇ ಒಬ್ಬರೇ ತೊಗೊಂಬಂದು ಹಾಕಿದ್ರು. ಈಗ ಮತ್ತೆ ನೆಕ್ಸ್ಟ್ ಮಾರನೇ ದಿವಸ ಬಂದು ಇವರು ಪೈಂಟು ಕಿಟಕಿಗಳಿಗೆಲ್ಲ ಹೊಡಿತಾ ಇದ್ದಾರೆ. ನೋಡ್ಬೋದು ಡೋರ್ಗೆಲ್ಲ ಹೊಡೆದಿರೋದಾಗಿದೆ ಫ್ರೆಂಡ್ಸ್.
ಇನ್ನು ಕಿಟಕಿ ಈ ಕಂಬಿಗಳಿದೆಯಲ್ಲ ಇದಕ್ಕಿನ್ನೂ ಪೈಂಟ್ ಮಾಡಿಲ್ಲ, ಬರೀ ಕಿಟಕಿಗೆ ಮಾತ್ರ ಹೊಡೆದಿರೋದು. ಫ್ರೆಂಡ್ಸ್, ಈ ಕಲರ್ ಇಷ್ಟ ಆಯಿತಾ ನಿಮಗೆ? ಚೆನ್ನಾಗಿದೆಯಾ? ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಇದೆ ಕಲರ್ಸ್ ಅಂತ. ಇವಾಗ ಒಳಗಡೆ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಈಗ ಆಚೆ ಕಡೆ ಹೊಡಿತಾ ಇದ್ದಾರೆ. ಆಚೆ ಕಡೆ ನೋಡ್ಬೋದು ಇಲ್ಲಿರೋಂಥ ಸಾಮಾನೆಲ್ಲ ಫುಲ್ ತೆಗ್ದಿದ್ದೀರಿ ಫ್ರೆಂಡ್ಸ್. ಎಷ್ಟು ಸಾಮಾನು ಇತ್ತಲ್ವ ಇಲ್ಲಿ, ಅದೆಲ್ಲ ಫುಲ್ಲು ತೆಗ್ದಿದ್ದೀರಿ. ಇಲ್ಲಿ ಪೈಂಟ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಆ ಕಡೆ ಸೈಡಲ್ಲಿ ಸ್ವಲ್ಪ ಸಿಮೆಂಟ್ ಹಾಕಿ ಅದನ್ನ ಪ್ಲಾಸ್ಟಿಂಗ್ ಮಾಡಬೇಕಾಯಿತು. ಆ ಸಿಮೆಂಟ್ ಖಾಲಿ ಹೋಗ್ಬಿಟ್ಟಿತ್ತು. ಸರಿ, ನಾವು ತಂದು ಮಾಡ್ಕೊತೀರಿ ಅಂತಂದ್ಬಿಟ್ಟು ಅದು ಅಷ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ. ಆ ಕಡೆ ನೋಡ್ಬೋದು ಮಳೆ ಬರ್ತಾ ಇದೆ. ಮಳೆ ಜೋರು ಮಳೆ ಅಂದರೆ ಮಳೆ. ಅವರು ಆಚೆ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆವಾಗಲೇ ಮಳೆ ಬಂದ್ಬಿಡ್ತು. ಅವ್ರು ಮತ್ತೆ ಒಳಗಡೆ ಬರೋದಕ್ಕೆ ಆಗಿಲ್ಲ. ಅವ್ರು ಅಲ್ಲೇ ನಿಂತ್ಕೊಂಡು ಪೈಂಟ್ ಹೊಡಿತಾ ಇದ್ದಾರೆ. ನೋಡ್ಬೋದು ಯಾವ ಥರ ನಿಂತ್ಕೊಂಡು ಪೈಂಟ್ ಹೊಡಿತಾ ಇದ್ದಾರೆ ಅಂತ. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ನಾವು ಆಚೆ ಕಡೆ ಹಾಕಿರೋ ಸಾಮಾನೆಲ್ಲ ಫುಲ್ಲು ನೆಂದೋಯ್ತು. ಅದನ್ನ ತೆಗೆದು ನಾನು ಒಳಗಡೆ ಎಲ್ಲಿಡೋದಕ್ಕೂ ಆಗಿಲ್ಲ. ಅದಕ್ಕೆ ಅಲ್ಲೇ ಬಿಟ್ಬಿಟ್ಟೆ ಫ್ರೆಂಡ್ಸ್ ಸಾಮಾನೆಲ್ಲ. ಸರಿಯಾಗಿದ್ರು ತೊಳೆಯೋದಲ್ವಾ ಅಂತ ಅಂದ್ಬಿಟ್ಟು. ಅವರು ಕೆಳಗಡೆ ಒಂದು ಟೇಬಲ್ ಹಾಕಿರೋದಕ್ಕೆ ಸರಿಯಾಯಿತು. ಇಲ್ಲಾಂದರೆ ಬರೀ ಕಾಂಪೌಂಡ್ ಮೇಲೆ ನಿಂತ್ಕೊಂಡಿದ್ದೀರ, ಅವ್ರಿಗೂ ಕಷ್ಟ ಆಗ್ತಾಯಿತ್ತು. ಈಗ ನೋಡಿ ಈ ಪೈಂಟು ನಾನು ಹೊರಗಡೆ ಆಚೆ ಕಡೆ ಮನೆಯಿಂದ ಆಚೆ ಯಾವ ಪೈಂಟ್ ಹಾಕ್ಸಿದ್ನೋ ಅದೇ ಪೈಂಟ್ನೇ ಇಲ್ಲಿ ಹೊಡಿಸ್ತಾ ಇರೋದು. ಫ್ರೆಂಡ್ಸ್, ಇದಕ್ಕೆಲ್ಲ ಪೈಂಟ್ ಚೆನ್ನಾಗಿದೆಯಾ? ಪ್ಲೀಸ್ ಕಮೆಂಟ್ ಮಾಡಿ. ಕಲರು ಮತ್ತು ಈ ಬಾರ್ಡ್ರು ಇದಕ್ಕೆಲ್ಲ ಹೊಡೆಸಿರೋ ಅಂಥ ಪೈಂಟ್ ಎಲ್ಲ ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ನಿಮ್ಮ ಅನಿಸಿಕೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಆ ಬಾರ್ಡ್ರಿಗೆಲ್ಲ ಆರೆಂಜ್ ಕಲರ್ ಪೈಂಟ್ ಹೊಡಿತಾ ಇದ್ದಾರೆ. ಇನ್ನು ಇದಿಷ್ಟು ಹೊಡೆದ್ರೆ ನಮ್ಮ ಮನೆ ಪೈಂಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಅವರಿವಾಗ ಪೈಂಟ್ ಎಲ್ಲ ಹೊಡೆದು ಹೋದ್ಮೇಲೆ ನಾನು ಮತ್ತೆ ಸಂಜೆ ವಿಡಿಯೋ ಮಾಡಿದೆ. ಇಲ್ಲಿ ನೋಡ್ಬೋದು ಈ ಗೋಡೆಗಳಿಗೆಲ್ಲ ತುಂಬಾ ಇದು ಮಾಡಿದ್ದಾರೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಚ್ಚಲ ಮನೆಯಲ್ಲಿ ಗೋಡೆಗಳ ಮೇಲೆಲ್ಲ ಹಾಗೆ ಪೈಂಟ್ ಎಲ್ಲ ಜಾಸ್ತಿ ಬಿದ್ದೋಗಿದೆ ಫ್ರೆಂಡ್ಸ್. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ನಾನು ನಮ್ಮ ಯಜಮಾನ್ರು ಇಲ್ಲಿರೋಂಥ ಪೈಂಟ್ ಕೆಳಗಡೆ ಬಿದ್ದಿದೆಯಲ್ಲ ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಬ್ರಷ್ ಎತ್ಕೊಂಡು ಚೆನ್ನಾಗಿ ಉಜ್ಜಿ ತೊಳೆದಿದ್ರಿ. ನಮಗೆ ಅಷ್ಟೊಂದು ಬೇಗ ತೆಗಿಯೋದಕ್ಕಾಗಿಲ್ಲ. ಅಷ್ಟೊಂದು ಪೈಂಟೆಲ್ಲ ಸ್ವಲ್ಪ ಅಂದರೆ ದೊಡ್ಡದು ಹೋಗುತ್ತಲ್ವ ಫ್ರೆಂಡ್ಸ್ ಈ ಪೈಂಟೆಲ್ಲ, ಅದೆಲ್ಲ ತೆಗ್ದಿದ್ದೀರಿ. ಇನ್ನೊಂದು ಸರಿ ತೆಗೆದ್ರೆ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಕಾಣಿಸ್ತಾ ಇದೆ ಪೈಂಟು ಹೊಡೆದಿರೋದು. ಎಷ್ಟು ಸಾಮಾನಿತ್ತು ಫ್ರೆಂಡ್ಸ್ ಅದರಲ್ಲಿ. ಇವಾಗೆಲ್ಲ ಫುಲ್ ಖಾಲಿ. ಮತ್ತು ಮನೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ. ಫೈನಲಿ ಹೊಡೆದಿರೋ ಪೈಂಟು ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನನಗೆ ತುಂಬಾ ಇಷ್ಟ ಆಯಿತು ಈ ಥರ ಕಲರ್ಸು ಹೊಡೆದಿರೋದು ಪೈಂಟು. ನಿಮಗೇನು ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ. ನಾನು ಫುಲ್ಲು ವಿಡಿಯೋ ಡೀಟೇಲೆಲ್ಲ ತೆಗಿಯೋದಕ್ಕೆ ಆಗಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಆ ಪೈಂಟು ಹೊಡಿಯೋದು ನನಗೆ ಕೆಲಸ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿ ವಿಡಿಯೋಸು ಎಲ್ಲ ಫುಲ್ಲು ಡೀಟೇಲಾಗಿ ನಾನು ತೆಗಿಯೋದಕ್ಕಾಗಿಲ್ಲ. ಅದಕ್ಕೆ ಸ್ವಲ್ಪ ವಿಡಿಯೋ ತೆಗೆದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಈಗ ನೋಡಿ ನಾನು ನಮ್ಮ ಯಜಮಾನ್ರು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀರಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಕ್ಲೀನ್ ಮಾಡಿ ಮತ್ತೆ ಅದನ್ನೆಲ್ಲ ತೆಗಿಯೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಗಿತೀರಿ. ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ದೆ, ತೆಂಗಿನ ಚಿಪ್ಪದ ನಾರು ಬರುತ್ತಲ್ವ ಫ್ರೆಂಡ್ಸ್, ಅದರಲ್ಲಿ ಒಂದು ಸರಿ ನೀರು ಹಾಕ್ದಿದ್ದಕ್ಕೆ ಮುಂಚೆನೇ ಉಜ್ಜೋಣ ಹೋಗುತ್ತೇನೋ ಅಂತ. ಅವ್ರು ಹೇಳ್ತಾಯಿದ್ರು ಇದು ಸುಣ್ಣ ಅಲ್ಲ ಪೈಂಟು, ಸುಣ್ಣ ಆದರೆ ಬೇಗ ಹೋಗುತ್ತೆ. ಅಂದರೆ ನಾವು ಮನೆಗೆಲ್ಲ ಬಿಳಿ ಸುಣ್ಣ ಹೊಡಿತಾ ಇದ್ರಲ್ವ ಫ್ರೆಂಡ್ಸ್ ಆವಾಗ ಕೆಳಗಡೆ ಬಿದ್ದಿದ್ರೆ ಅದಕ್ಕೆ ಈ ಥರ ತೆಂಗಿನ ನಾರು ಎತ್ಕೊಂಡು ನೀರು ಹಾಕ್ದಿಕ್ಕೆ ಮುಂಚೆ ಉಜ್ಕೊಂಡ್ರೆ ಹೋಗ್ತಿದೆ ಅಂತ ಹೇಳ್ತಿದ್ರು. ಆದರೆ ಇವಾಗ ಅದು ಪೈಂಟಿಗೆ ಹೋಗಲ್ವಲ್ಲ ಆ ಥರ ಉಜ್ಜಿದ್ರೆ, ಅದಕ್ಕೆ ಇವಾಗ ನೀರು ಹಾಕ್ಕೊಂಡು ಈ ಥರ ನೋಡಿ ಈ ಥರ ತೊಳಿತಾ ಇದ್ದಾರೆ. ಇವಾಗ ನಾನು ಸಹ ಅದನ್ನ ಕ್ಲೀನ್ ಮಾಡಿಕೊಂಡು ಇಬ್ಬರು ಸೇರಿಕೊಂಡು ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಹೀಗೆ ಬಿಟ್ಟರೆ ಅದು ಜಾಸ್ತಿ ಗಟ್ಟಿಯಾಗಿ ಹೋಗ್ಬಿಟ್ರೆ ಉಜ್ಜೋದಕ್ಕೆ ಕಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ ಇದು ನಾನು ಯಾವ ಥರ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ತುಂಬ ಧನ್ಯವಾದ ಹೇಳ್ತೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಗೂ ಸಹ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಿಮ್ಮ ಈ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ ನೋಡೋರಿಗೆಲ್ಲ ತುಂಬ ತುಂಬ ಧನ್ಯವಾದ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.